ತಡೆಯುತ್ತೆ. ಬಂದು ಲೋಡ್ಗೆ ಅದು ಏನು ಪೌಷ್ಟಿಕಾಂಶ ಕೊಡಬೇಕು ಅದಕ್ಕೆಲ್ಲನೂ ಗಿಡ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಬಿಗಿನಿಂಗ್ ಏನಾದರೂ ಕಿತ್ತಾಕ್ಬಿಡ್ತೀರಾ ಅದು? ಮಾಡ್ತೀವಿ ಅದು. ನಮಸ್ಕಾರ ಸರ್. ನಮಸ್ತೆ. ಇದೆ ಇಲ್ಲಿ ನಮ್ಮ ಅಣ್ಣ ಅಂತ ಪಿಳ್ಳೇಗೌಡರು ಅಂತ. ಇಲ್ಲಿ 1 ಎಕರೆ ವಿಸ್ತೀರ್ಣದಲ್ಲಿ ಇದು 2ನೇ ಕೊಯ್ಲು ಬಂದಿದೆ. ದಾಳಿಂಬೆ ಚೆನ್ನಾಗಿ ಮಾಡಿದ್ದಾರೆ. ಹೌದೌದು. ಸೊ ಅವ್ರ ಮಗ ಅದ ಇವರು ಸುಭಾಷ್ ಅಂತೇಳಿ, ಸುಭಾಷ್ ಗೌಡ. ಇವರು ಅದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಕೊಡ್ತಾರೆ. ಸುಭಾಷ್ ಗೌಡ್ರು ಎಷ್ಟು? ನಮಸ್ತೆ. ಎಷ್ಟು ಎಕರೆ ಇದೆ ಸರ್? ಇದು 1 ಎಕರೆ ಮಾಡಿದ್ದೀವಿ ನಾವು. ಈಗ 2ನೇ ಕ್ರಾಪ್ ಇದು. 2ನೇ ಕ್ರಾಪ್? ಹೌದು. 3ನೇ ವರ್ಷದ ಗಿಡ 2ನೇ ಕ್ರಾಪು. ಎಷ್ಟು ಕ್ರಾಪ್ ಬರುತ್ತೆ ಒಂದು ವರ್ಷದಲ್ಲಿ? ವರ್ಷಕ್ಕೊಂದು ಬೆಳೆ ಇದು. ನಾವು ಸಸಿ ನಾಟಿ ಮಾಡಬೇಕಾದ್ರೆ ನಾಟಿ ಮಾಡಿ 1 ವರ್ಷ ಗಿಡನೇ ಬೆಳೆಸ್ಬೇಕಾಗುತ್ತೆ. ಗಿಡ ಬೆಳೆಸಿದ್ಮೇಲೆ 1 ವರ್ಷ ಆದಮೇಲೆ ನಾವು ಕ್ರಾಪ್ ಬಿಡಬೇಕು. 1 ವರ್ಷ ಗಿಡ ಡೆವಲಪ್ಮೆಂಟಲ್ಲೇ ನಾವು ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಮಾಡಿದ್ರೆ ಕ್ರಾಪ್ ಬಂದಾಗ ಗಿಡ ತಡೆಯುತ್ತೆ. ಬಂದು ಲೋಡ್ಗೆ ಅದು ಏನು ಪೌಷ್ಟಿಕಾಂಶ ಕೊಡಬೇಕು ಅದಕ್ಕೆಲ್ಲನೂ ಗಿಡ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಬಿಗಿನಿಂಗ್ ಏನಾದರೂ ಕಿತ್ತಾಕ್ಬಿಡ್ತೀರಾ ಅದು? ಮಾಡ್ತೀವಿ ಅದು. ಪ್ರೂನಿಂಗ್ ಎಲ್ಲ ಮಾಡ್ತೀವಿ. ಗಿಡ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಅದು ಕೊಡಿ ಕಟ್ ಮಾಡಿದ್ರೇನೆ ಗಿಡ ಡೆವಲಪ್ಮೆಂಟ್ ಆಗೋದು. ಬಟ್ ಇಲ್ಲ ಅಂದ್ರೆ ಆಗುತ್ತೆ, ಡಿಲೇ ಆಗುತ್ತೆ. ಅದು ಗಿಡ ಕಡ್ಡಿ ಬಲ್ತು ಮತ್ತೆ ಕೊಡಿ ಓಪನ್ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಂಗಾಗಿ ನಾವು ಫಾಸ್ಟಾಗಿ ಬೆಳೆಸೋಣ ಅಂದ್ಬಿಟ್ಟು ಗಿಡ ಟ್ರಿಮ್ಮಿಂಗ್ ಮಾಡಿ ಬೆಳ್ಸೋಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ಅದಕ್ಕೆ ಇದು ಯಾವ್ದು ಭಗವಾ ವೆರೈಟಿ? ಎಲ್ಲಿ ತಂದ? ಯಾವ ಇದ್ರಲ್ಲಿ ತಂದ? ಇದು ಜೈನ್ ಟಿಶ್ಯೂ ಕಲ್ಚರ್ ಇಂದ. ಜೈನಿಂದ ಅವ್ರು ಫೇಮಸ್ ಅಲ್ಲ? ಹೌದು. ಚೆನ್ನಾಗಿ ಕೊಟ್ಟಿದ್ದಾರೆ ಗಿಡ ಎಲ್ಲ. ರೋಗಕ್ಕೆಲ್ಲ ಚೆನ್ನಾಗಿ ತಡೆಯುತ್ತೆ ಇದು. ಮಾಡ್ಬೋದು ಯಾರಾದರೂ ರೈತರು ಮಾಡೋಂಥವ್ರು ಇದ್ರೆ. ಚೆನ್ನಾಗಿದೆ. ಈ ಕಡೆ ದೇವನಹಳ್ಳಿ ಸುತ್ತಮುತ್ತ ಸುಮಾರು ಇದೆಯಲ್ಲ? ಹೌದು, ಇದೆ. ತುಂಬಾ ಕಡೆ ಈಗೆಲ್ಲ ಜೈನ್ದೇ ಜಾಸ್ತಿ ಹೋಗ್ತಾ ಇದೆ. ಹೌದೌದು. ಚೆನ್ನಾಗಿ ಕೊಡ್ತಾರೆ ಗಿಡ, ಹಂಗಾಗಿ ಚೆನ್ನಾಗಿದೆ ಅವ್ರದ್ದು. ಮತ್ತೆ ಏನು ಸರ್ವಿಸ್ ಕೊಡ್ತಾರ ಗಿಡ ಕೊಟ್ಟ ಮೇಲೆ? ಬೇರೆ ಏನೇನು ಸರ್ವಿಸ್ ಕೊಡ್ತಾರೆ? ಇಲ್ಲ, ಅವರು ಸರ್ವಿಸ್ ಅಂತೇನಿಲ್ಲ. ನಾವು ರೈತರ ಮುಖಾಂತರನೇ ತಿಳ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನಾವು ಇನ್ನೇನು ಯಾವುದೇ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿಲ್ಲ. ಹೌದಾ? ನಾವು ರೈತರಿಗೆ ರೈತರಿಗಿನ್ನ ಮಿಗಿಲಾದ ಡಾಕ್ಟರ್ ಯಾರು ಇಲ್ಲ. ಅನುಭವ ಅವ್ರದ್ದು. ಒಬ್ಬರು ರೈತರಲ್ಲ, ಇನ್ನೊಬ್ಬ ಸಾಕಷ್ಟು ಜನ ರೈತರನ್ನ ಕೇಳಿ ಅನುಭವ ಪಡೆದು ಅವ್ರ ಮುಖಾಂತರ ನಾವು ಮಾಡ್ತಾ ಇದೀವಿ. ನಮ್ಮ ಹತ್ರ ಬಂದ್ರೆ ನಮಗೆ ತಿಳಿದಿದ್ದು ನಾವು ಹೇಳ್ತೀವಿ, ಈ ತರ ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳ್ತೀವಿ. ನೀರಿಗೆಲ್ಲ ಡ್ರಿಪ್ ಚೆನ್ನಾಗಿ ಮಾಡಿದಿರಲ್ಲ? ಹೌದು ಸರ್. ಡ್ರಿಪ್ ಬೇಕೇ ಬೇಕು ಅದಕ್ಕೆ. ಕಳೆ ನಿಯಂತ್ರಣಕ್ಕೆ ಅದೇ ಸ್ಪ್ರೇ ಮಾಡ್ತೀವಿ. ಮತ್ತೆ ಕಾಯಿ ಇದ್ದಾಗ ಕಳೆ ಔಷಧಿ ಹೊಡೆಯೋದಿಲ್ಲ, ಯಾಕಂದ್ರೆ ಅದ್ರ ಮೇಲೆ ಬಿದ್ರೆ ಮತ್ತೆ ಕಾಯಿ ಸ್ಕ್ರಾಚಸ್ ಬರುತ್ತೆ. ಹಾಗೆಲ್ಲ ಕಳೆ ತೆಗಿಸ್ತೀವಿ ಲೇಬರ್ನಿಟ್ಟು. ಈ ಕಾಯಿ ಕೀಳೋದಕ್ಕಿಂತ ಮುಂಚೆ ಸ್ಪ್ರೇ ಎಷ್ಟು ದಿನಕ್ಕೆ ಮುಂಚೆ ನಿಲ್ಲಿಸ್ತೀರಾ? ಅಂದರೆ ಕಾಯಿ ಕೀಳೋ ಟೈಮಲ್ಲಿ ನಾವು ಸ್ಪ್ರೇ ಅಂತ ಕೊಟ್ಟರು ಆಗೇನು ಔಷಧಿ ಏನು ಕೊಡಲ್ಲ. ಮೈಕ್ರೋ ನ್ಯೂಟ್ರಿಯನ್ಸ್ ಈ ಥರ ಮಾತ್ರ ಆರ್ಗಾನಿಕ್ದು ಕೊಡ್ತೀವಿ. ಅದೇನು ತೊಂದರೆ ಆಗಲ್ಲ. ನೀವು ನಾಳೆ ಕಾಯಿ ಕೀಳ್ತೀರಾ ಅಂದ್ರೆ ಇವತ್ತು ಕೊಟ್ಟರು ಏನು ತೊಂದರೆ ಇಲ್ಲ. ಓಕೆ. ಈ ವರ್ಷ ಒಳ್ಳೆ ಇದು ಬಂತಲ್ಲ? ಚೆನ್ನಾಗಿದೆ ಸರ್ ರೇಟು. ಅದೇ ಈಗ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ಬೇರೆ ಕಡೆ ಎಲ್ಲ ಕೇಳ್ತಾ ಇದೀವಿ 150, 160 ಹಿಂಗೆ ಕೊಡ್ತಾ ಇದೀವಿ ಅಂತ ಇದ್ದಾರೆ. ನಮ್ದಿನ್ನೂ ಒಂದು 15-20 ದಿವಸ ಹೋಗ್ಬೇಕು. ನೀವು ಎಲ್ಲಿ ಮಾರ್ಕೆಟಿಂಗ್ ಹಿಂಗೆ ಮಾಡ್ತೀರಾ ಸರ್? ಇಲ್ಲೇ ತೋಟದಲ್ಲೇ ಬಂದು ಬೈ ಮಾಡ್ತಾರೆ, ಅವರೇ ಇಲ್ಲೇ ಎಲ್ಲ ತಗೊಂಡೋಗ್ತಾರೆ. ಕಿಲೋ ಲೆಕ್ಕ ಇಲ್ಲೂ? ಹೌದು. ನಾವು ಝೀರೋ ಕಟಿಂಗು ಅನ್ನೋ ರೀತಿಗೆ ನಾವು ಕೊಡ್ತೀವಿ. ಗಿಡದಲ್ಲಿ ಒಂದು ಕಾಯಿ ಬಿಡೋಂಗಿಲ್ಲ. ಅವರು
ಅದು ರೇಟ್ ಇರುತ್ತೆ. ಓ, ಒಟ್ಟಿಗೆ ತೋಟನೇ ತೋಟನೇ ತಗೊಂಡ್ಬಿಡ್ತಾರೆ ಅವರು. ಓಕೆ ಓಕೆ. ನಾವು ರೇಟ್ ಮಾತಾಡಿ ಇದು ಮಾಡ್ತೀವಿ, ಕೊಟ್ಟು. ಎಷ್ಟು ಸರಿ ಕೊಯ್ಲು ಮಾಡ್ತಾರೆ ಒಂದು ಬೆಳೆ? ಅದು ಒಂದೇ ದಿವಸ ಖಾಲಿ ಮಾಡ್ತಾರೆ, ಅದು ಫ್ಲಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮ್ದು 1 ಎಕರೆ ಇದೆ, ಯಾರ ಸ್ವಲ್ಪ ದೊಡ್ಡ ಪಾರ್ಟಿ ಬಂದಂದ್ರೆ ಒಂದೇ ದಿವಸಕ್ಕೆ ಖಾಲಿ ಮಾಡ್ತಾನೆ ಇದು. ಹೌದಾ? ಈಗ ದೊಡ್ಡ ಫ್ಲಾಟ್ಗಳಿದ್ರು ಅಷ್ಟೇ, ಅವರು ಲೇಬರ್ಸ್ ಅವ್ರು ಬರ್ತಾರೆ, ನಾವು ಕಾಯಿ ಕಿತ್ಕೊಡ್ಬೇಕು, ಗ್ರೇಡಿಂಗ್ ಎಲ್ಲ ಅವ್ರು ಮಾಡ್ಕೊಂಡು ಅವರೇ ತಗೊಂಡು ಹೋಗ್ತಾರೆ. ಗ್ರೇಡಿಂಗ್ ಎಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಆ ಥರ ಎಲ್ಲ ಮಾಡ್ತಾರಾ? ಅಂದರೆ ನಾವು ಕೊಟ್ಬಿಡ್ತೀವಲ್ಲ, ನಾವು 100 ಗ್ರಾಮ್ ಮೇಲೆ 100 ಗ್ರಾಮ್ ಮೇಲೆ ಕೊಟ್ಟರೆ ಅವ್ರು 100 ಗ್ರಾಮ್ ಮೇಲೆದು ಒಂದು ರೇಟು, ಓಕೆ, ಒಳಗಡೆದು ಒಂದು ರೇಟ್ ಮಾತಾಡ್ತಾರೆ. ಮಾತಾಡ್ಬೇಕಾದ್ರೆ ಮಾತಾಡ್ಕೊಂತಾರೆ, ಅದು ಬಜಾರ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರೇ ಗ್ರೇಡಿಂಗ್, ಯಾವ 100 ಗ್ರಾಮ್ ಮೇಲೆ ಕಾಯಿ ಕೊಡ್ತೀವಿ ನಾವು, ಅವ್ರು ಯಾವ ರೀತಿ ಆದರೂ ಗ್ರೇಡಿಂಗ್ ಮಾಡ್ಕೊಬೋದು. ಓಕೆ. ಚೆನ್ನಾಗಿದೆ ಸೈಜ್ ನೀವು ಹೇಳ್ದಂಗೆ. ಇಲ್ಲ, ಅದು ಜಾಸ್ತಿ ಬರುತ್ತೆ ಬಿಡಿ, ಅದಕ್ಕೆ ಫಸ್ಟ್ 2 ಕೊಯ್ಲಿಗೆ ಇದಾಗಲ್ಲ, ಸ್ವಲ್ಪ ಕೊಯ್ಲಿಗೆ ದಪ್ಪ ಆದಂಗೆ ಚೆನ್ನಾಗಿ ಇದಾಗ್ತಾ ಇರುತ್ತೆ. ಈ ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ಇದು ಒಳ್ಳೆಯ ಆದಾಯ ಇದೆಯಲ್ವಾ ಸರ್? ನೀರು ಕಡಿಮೆ, ಚೆನ್ನಾಗಿ ಮಾಡ್ಬೋದು. ಬಟ್ ನೀರು ಕಡಿಮೆ ಅಂದ್ಬಿಟ್ಟು ನಾವು ಮಳೆನೂ ಬೇಕು ಇದಕ್ಕೆ. ಹೌದೌದು. ಈ ಬಾರಿ ಮಳೆ ಕಡಿಮೆ ಆಯಿತು, ಹಂಗಾಗಿ ಸೈಜ್ ಸ್ವಲ್ಪ ಕಡಿಮೆ ಆಯಿತು. ನಾವೇನು ನೀರು ಬಿಟ್ಟರು ಪ್ರಕೃತಿಗೆ ಇದಕ್ಕೆ ಸರಿಸಾಟಿ ಆಗಕ್ಕಾಗಲ್ಲ. ಹೌದೌದು. ಮಳೆ ಅನ್ನೋದು ಬಿದ್ದರೆ, ಈಗ ಮಳೆ ಬಿದ್ದರೆ ಗಿಡ ಚೆನ್ನಾಗಿ ಗ್ರೀನಿಶ್ ಬರುತ್ತೆ, ಅದಕ್ಕೆ ತಕ್ಕಂಥ ನೀರು ನಾವು ಒದಗಿಸೋಕ್ಕಾಗಿಲ್ಲ ಅಂದ್ರೆ ಮಳೆಯಿಂದ ಎಷ್ಟು ಭೂಮಿ ಎಲ್ಲ ತೇವ ಆಗುತ್ತೆ, ಚೆನ್ನಾಗಿ ತೇವ ಆಗುತ್ತೆ. ಈಗ 1 ಎಕರೆಗೆ ಒಳ್ಳೆ ಬೆಳೆ ಬಂದು ಒಳ್ಳೆ ರೇಟ್ ಸಿಕ್ಕಿದ್ರೆ ಎಷ್ಟು ಆಗಬಹುದು? ಎಷ್ಟು ಲಕ್ಷಕ್ಕೆ? ಸರ್, ಈಗ ಇದು ಫಸ್ಟ್ನೇ ಕ್ರಾಪಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಎಲ್ಲನೂ ಹಾಕಿರ್ತೀವಿ. ಏನು ಗಿಡ ಉಣೋದ್ರ ತಾಯಿಂದ ಗೊಬ್ಬರ ಮತ್ತು ಕಾಂಪೌಂಡು, ಸುತ್ತು ಕಂಬಿ ಕೂಚ ಎಲ್ಲ ಬೀಳುತ್ತೆ. ಹಂಗಾಗಿ ನಮ್ಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ ಫಸ್ಟ್ನೇ ಕ್ರಾಪಲ್ಲಿ. ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದಕ್ಕಂತೂ ಮೋಸ ಆಗಲ್ಲ. ಆ ಇನ್ವೆಸ್ಟ್ಮೆಂಟ್ ಬಂದು ಏನೋ ಒಂದು ಸ್ವಲ್ಪ ಕೈಗೆ ಸಿಗ್ಬೋದು. ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಲಾಸ್ಟ್ ಟೈಮ್ ಎಲ್ಲ ನಾವು ಸ್ವಲ್ಪ ರೇಟ್ ಕಡಿಮೆ ಆಯಿತು, ನಮ್ಮ ಇನ್ವೆಸ್ಟ್ಮೆಂಟ್ ಬಂತು. ಈ ಬಾರಿ ಇನ್ವೆಸ್ಟ್ಮೆಂಟ್ ಕಡಿಮೆ, ಹೆಂಗಾದ್ರೆ ಕೂಚ ಕಂಬಿ ಎಲ್ಲ ಸರಿ ಹಾಕಿರ್ತೀವಿ, ಅದು ಲೈಫ್ ಟೈಮ್ ಬೆಳೆ ಮುಗಿಯೋವರೆಗೂ ಇರುತ್ತೆ. ಈ ಸರಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ, ಆದಾಯ ನೋಡಬೇಕು, ಬಜಾರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಏನು ರೇಟ್ ಕೊಡ್ತೀವಿ ಅದು ಟನ್ನೇಜ್ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಟನ್ ಬರುತ್ತೆ ಒಂದು ಎಕರೆಗೆ ಅಂದಾಜು ನಿಮ್ಮ? ಸರ್, ಈಗ ನಮ್ಮದು ಫಸ್ಟ್ನೇ ಕ್ರಾಪು 4 ಟನ್ ಬಂತು. ಗಿಡಕ್ಕೆ ಒಂದು 12ರಿಂದ 13 kg ಕುಂತಿದ್ವಿ ಅಷ್ಟೇ ನಾವು. ಗಿಡ ಫಸ್ಟ್ನೇ ಕ್ರಾಪ್ ಅಲ್ವಾ, ಗಿಡ ವೀಕ್ ಆಗಬಾರ್ದು, ಮತ್ತೆ ವೀಕ್ ಆಗಿ ಡೆವಲಪ್ಮೆಂಟ್ ಆಗೋದು ಕಷ್ಟ. ಅದು ಜಾಸ್ತಿ ಬರುತ್ತೆ, ಅದು ತೆಗಿಸ್ಬೇಕು ನಾವು. ಈ ಜಾಸ್ತಿ ಬಿಟ್ಟಷ್ಟು ಗಿಡ ವೀಕ್ ಆಗುತ್ತೆ, ಕಾಯಿ ಸೈಜ್ ಬರಲ್ಲ. ಹಂಗಾಗಿ 12ರಿಂದ 13 kg ಬಿಟ್ಟಿದ್ವಿ ಅಷ್ಟೇ ಗಿಡಕ್ಕೆ. 4 ಟನ್ ಆಗಿತ್ತು. ಈಗ ಎಷ್ಟು ಬಿಟ್ಟಿದ್ದೀರಾ? ಈಗ ಇನ್ನೊಂದು ಗಿಡಕ್ಕೆ ಒಂದು 20 kg ಆ ಮಧ್ಯೆ ಬಿಟ್ಟಿದ್ದೀರಾ? ನನ್ನ ಪ್ರಕಾರ ಈ ಸರಿ ಒಂದು 6 ಟನ್ ಆಗ್ಬೋದು. ಒಂದು ಸಾಲಿಗೆ 1 ಟನ್ನು ಅನ್ನೋ ರೀತಿ ನಾನು ಅಂದಾಜು ಮಾಡಿದ್ದೀನಿ. 6 ಸಾಲಿದೆ, 6 ಸಾಲಿಗೆ 6 ಟನ್ ಆಗ್ಬೋದು ಅಂತ ಒಂದು ಇದು. ಚೆನ್ನಾಗಿದೆ, ತೀರಾ ಆ ಥರ ಏನಿಲ್ಲ, ಚೆನ್ನಾಗೇ ಬಂದಿದೆ ಬೆಳೆ. ಹೌದು ಸರ್, ಅದೇ ಮಳೆ ಆದ್ರೆ ಇನ್ನೂ ಚೆನ್ನಾಗಿ ಬರೋದು ಅಂತ ಹೇಳ್ತಿದ್ರಿ. ಮಳೆ ಕೊರತೆ ಈ ಭಾರಿ ಕೊರತೆ ಆಯಿತು ಮಳೆ. ಅದೇ ಇದು ಈ ಥರ ಕಲರ್ ಬಂದಿದೆಯಲ್ಲ, ಏನಿದು ಸರ್? ಅದು ಸನ್ಬರ್ನ್ ಅಂತ. ಅಂದ್ರೆ ಬಿಸಿಲಿಗೆ ಮಳೆ ಇಲ್ಲಲ್ಲ, ಮಳೆ ಇಲ್ಲದಾಗ ಟೆಂಪರೇಚರ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಮಳೆ ಬಿದ್ದಿದ್ರೆ ಅದ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಈಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 15 ದಿವಸದಿಂದ ಈಚೆಗೆ ಸ್ವಲ್ಪ ಮಳೆ ಅಂತ ಬೀಳ್ತಾ ಇರೋದು ನಮಗೆ. ಅದಕ್ಕೆ ಮುಂಚೆ ಎಲ್ಲ ನಾವು ಬೋರ್ ಮುಖಾಂತರ ಬೋರ್ ನೀರೇ ಬಿಟ್ಟು ಏನು ಬಿಟ್ಟರು ಅದಕ್ಕೆ ಅಷ್ಟು ಕೊಡೋದಕ್ಕಾಗಲ್ಲ ನಾವು. ಬೋರ್ ನೀರು ಮಳೆ ಬಿದ್ದಷ್ಟು ಆಗಲ್ಲ. ನೆರಳಲ್ಲೇ ಇದ್ದಾಗ ಅವಕ್ಕೆ ಬರೋದಿಲ್ಲ.
ಮಚ್ಚೆ ಬರೋದಿಲ್ಲ. ಮಳೆ ಬಿದ್ದಿದ್ರೆ ಇದೇನಿದೆ ಈ ಕುಡಿ ಹಾಂ ಗಿಡ ಪೂರ್ತಿ ಬರ್ತಾ ಇತ್ತು, ಸ್ವಲ್ಪ ನೆರಳು ಇರ್ತಾ ಇತ್ತು ಅದಕ್ಕೆ. ಹಾಂ ಕರೆಕ್ಟ್. ಈಗ ಬೇರೆ ಕಡೆ ನೀವು ನೆರಳಿರೋ ಕಡೆ ನೋಡ್ಬೋದು, ಆ ಥರ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ನೆರಳಿರೋ ಕಡೆ ಆ ಥರ ಏನಿಲ್ಲ, ಹಾಂ ನೆರಳಿನ ಕಡೆನೇ ಸ್ವಲ್ಪ ಬಿಸಿಲು. ಅದೇ ಸೊ ಮಳೆ ಬಿದ್ದರೆ ಕುಡಿಗಳು ಚೆನ್ನಾಗಿ ಚಿಗುರು ಬರ್ತಾ ಇತ್ತು. ಹೌದು, ನೆರಳು ಬರುತ್ತೆ. ಹಾಂ ಈಗ ಇದೇನು ನಾವು ಇನ್ನು ಕುಡಿ ಅಂತ ತೆಗ್ಸಲ್ಲ ಈಗ. ಹಾಂ 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 ಕಾಯಿ ಸ್ವಲ್ಪ ಸೈಜ್ ಕಡಿಮೆ ಇದ್ದಾಗ ತೆಗಿಸ್ತೀವಿ, ಬಟ್ ಯಾಕಂದ್ರೆ ಅವಾಗ ಕಾಯಿ ಡೆವಲಪ್ಮೆಂಟ್ ಆಗಲ್ಲ ಚಿಗುರು ಬಿಟ್ರೆ. ಹೌದೇ. ಈಗ ಚಿಗುರು ಜಾಸ್ತಿ ಬರಲ್ಲ, ಯಾಕಂದ್ರೆ ಕಾಯಿ ಪೌಷ್ಟಿಕಾಂಶ ತಗೊಂತಾ ಇರುತ್ತೆ, ಹಾಂ ಗಿಡ ಬೆಳೆದಕ್ಕೆ ಬಿಡಲ್ಲ. ಅದು ಬಂದಿದ್ದನ್ನ ತೆಗಿಸಲ್ಲ, ಹಾಂ 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 ಬಂದಿದ್ದು ಗಿಡಕ್ಕೆ ನೆರಳು ಇರಬೇಕು ಕಾಯಿಗೆ ಅಂದ್ಬಿಟ್ಟು ತೆಗಿಸಕ್ ಹೋಗಲ್ಲ ಅದು. ಹಾಂ ಆಳಿಮ್ರಿ ಅಂತ ನಂಗೆ ಗ್ಯಾಪ್ಕ ಬಂದಿದ್ದೇನಪ್ಪ. ಖರ್ಚು ಎಷ್ಟು ಬರ್ಬೋದು ಒಂದು ಎಕರೆಗೆ ಅಂದಾಜು ನಿಮ್ಮ ಇದರಲ್ಲಿ? ಅಂದರೆ ಇದೆಲ್ಲ ಬಿಟ್ಟು ಏನು ಪೋಲ್ಸ್ ಎಲ್ಲ ಹಾಕಿದ್ದೀರಾ, ಇದೆಲ್ಲ ಬಿಟ್ಟು ಸರ್ ಅದು ಬಿಟ್ಟು ಮೇಂಟೆನೆನ್ಸ್ಗೆ ಒಂದು ಎಕರೆಗೆ ಒಂದು 2 ಲಕ್ಷ ಬರ್ಬೋದು. ಗೊಬ್ಬರ, ನೀರು, ಗೊಬ್ಬರ, ಪೋಷಕಾಂಶಗಳು 2 ಲಕ್ಷ ಬರುತ್ತೆ. 2 ಲಕ್ಷ ಬರುತ್ತೆ ಹಾಂ ಹಾಂ ಎಕರೆಗೆ 2 ಲಕ್ಷ ಬೇಕು. ಹಾಂ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಿಟ್ಟು ಬಿಟ್ಟು 2 ಲಕ್ಷ ಬೇಕು. ಹಾಂ 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 ನೀವು ಮೊದಲು ಫಸ್ಟ್ ನಾಟಿ ಮಾಡಿ ಬೆಳೆ ತೆಗಿತೀವಿ ಅಂದ್ರೆ ಒಂದು 3-3.5 ಲಕ್ಷ ಹಾಂ ಹೌದಾ ಎಕರೆಗೆ ಬೇಕು. ಬೇಕು. ಹಾಂ ಯಾಕಂದ್ರೆ ಕೂಚ ಕಂಬಿ ಎಲ್ಲ ಹಾಕ್ಬೇಕಂದ್ರೆ ಅಷ್ಟು ಬೇಕಾಗುತ್ತೆ. ಹಾಂ ಅದು ಅವ್ರವ್ರ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಕೆಲವರು ಅದು ಹಾಕೋದೇ ಇಲ್ಲ, ಕಡ್ಡಿ ಹಾಕಿ ಬೆಳೆ ತೆಗಿತಾರೆ. ಹಾಂ ಯಾಕಂದ್ರೆ ಇದು ಲೈಫ್ ಇಲ್ಲ ದಾಳಿಂಬೆ ಗಿಡಕ್ಕೆ. ಕೆಲವರು ಹಂಗೆ ಇದು ಮಾಡ್ಬಿಟ್ಟಿದ್ದಾರೆ. ಓಕೆ. ಒಂದು 4-5 ವರ್ಷ ಅಷ್ಟು ಕೇಕ್ ಹಿಂಗೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋದು. ಅದೇ ಕೂಚ ಕಂಬಿ ಎಲ್ಲ ಏನ್ ಬೇಡ, ಕಡ್ಡಿ. ಮತ್ತೆ 5 ವರ್ಷದ ಮತ್ತೆ ಇನ್ನೂ ಸರಿ ಅದಕ್ಕೆ ಸರ್ ಅದು ಮಾಡ್ಬೋದು, ಮತ್ತೇನೋ ನಾವು 1 ವರ್ಷ ಗ್ಯಾಪ್ ಕೊಡ್ಬೇಕಾಗುತ್ತೆ. ಗ್ಯಾಪ್ ಕೊಡ್ಬೇಕು. ಅದೇ ಯಾಕಂದ್ರೆ ಭೂಮಿ ಎಲ್ಲ ವಿಲ್ಟ್ ಆಗಿರುತ್ತೆ. ಹೌದೌದು. ಆ ವಿಲ್ಟ್ ಬಂದ್ರೇನೆ ಗಿಡ ಹೋಗೋದು, ಹಾಂ ಹಾಂ ಇಲ್ಲ ಸಾಮಾನ್ಯವಾಗಿ ಹೋಗಲ್ಲ. ಹಾಂ ಒಂದ್ ಸ್ವಲ್ಪ ಆರ್ಗಾನಿಕ್ ಮರೆ ಹೋದ್ರೆ ಸ್ವಲ್ಪ ಗಿಡ ಚೆನ್ನಾಗಿರುತ್ತೆ. ಹಾಂ 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 ಸೊ ರಾಸಾಯನಿಕ ಬಿಟ್ಟು ಕೊಟ್ಟಿಗೆ ಗೊಬ್ಬರ ನಾವು ಬಳಸಬಾರ್ದು ಅಂತಾನು ಹೇಳಲ್ಲ, ರಾಸಾಯನಿಕನೂ ಬೇಕು. ಹೌದೌದು. ಇದನ್ನ ಸ್ವಲ್ಪ ಆರ್ಗಾನಿಕ್ ಸ್ವಲ್ಪ ಜಾಸ್ತಿ ಬಳಸ್ಕೊಂಡ್ರೆ ಗಿಡ ಲೈಫ್ ಟೈಮ್ ಇರುತ್ತೆ, ಕ್ವಾಲಿಟಿ ಬರುತ್ತೆ. ಇದು ಗಾತ್ರನೂ ಜಾಸ್ತಿ ಬರುತ್ತಲ್ಲ ಹಣ್ಣು, ಗಿಡ ಲೈಫ್ ಬರುತ್ತೆ. ಓಕೆ. ಮೈನ್ ನಾವು ಗಿಡ ಕಾಪಾಡ್ಕೊಂಡ್ರೆ ಕ್ರಾಪ್ ಬರ್ಬೋದು ಹೋಗ್ಬೋದು. ಈ ವರ್ಷ ಕಡಿಮೆ ಬರ್ಬೋದು, ನೆಕ್ಸ್ಟ್ ಜಾಸ್ತಿ ಬರ್ಬೋದು. ಗಿಡ ಕಾಪಾಡ್ಕೊಂಡ್ರೆ ಅದು ಯಾವತ್ತಿದ್ರು ಒಂದ್ ದಿವಸ ಫಲ ಕೊಟ್ಟೆ ಕೊಡು. ಹೌದೌದು. ಸರ್ ಅದಕ್ಕಿಂತ ಸ್ವಲ್ಪ ಸೈಜ್ ಇದೆ ಸರ್. ಆ ತೋಟಕ್ಕಿಂತ ಅದೇ ಅಲ್ವಾ? ಹೌದು. ಇದು 3ನೇ ಕೊಯ್ಲು ಏನಿದು? ಇದಾ? ತಮ್ಮದು ಮೊಬೈಲ್ ನಂಬರ್ ಒಂದು ಸರಿ ಹೇಳಿ ಸರ್. ನನ್ನ ನಂಬರು 8317386669. ಏನಾದರೂ ಮಾಹಿತಿ ಬೇಕಾದರೆ ನನಗೆ ಕರೆ ಮಾಡ್ತಾರೆ, ಕರೆ ಮಾಡಿ. ಬೇಕಾದ್ರೆ ನನಗೆ ಗೊತ್ತಿದ್ದಂಥ ಮಾಹಿತಿ ನಿಮ್ಗೆ ಕೊಡ್ತೀನಿ. ತುಂಬ ಖುಷಿ ಆಯಿತು ನಿಮ್ಮ ತೋಟಕ್ಕೆ ಬಂದು. ನಮ್ಮ ವೀಕ್ಷಕರಿಗೆ ಖುಷಿ ಪಡ್ತಾರೆ. ಓಕೆ ಸರ್, ನಮಸ್ಕಾರ, ಧನ್ಯವಾದ. ಅದು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಸ್ವಲ್ಪ ಇದು ಬರುತ್ತೆ, ನೆರಳಲ್ಲಿ ಇದ್ದಾಗ ಅದು ಚೆನ್ನಾಗಿರುತ್ತೆ. ಸರ್ ಹಿಂಗೆ ಬನ್ನಿ, ಹಿಂಗೆ ಬನ್ನಿ. ಹಾಂ ಬಂದೆ.